ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋಲಿ ನಾನು ಸಿಂಪಲ್ ಆಗಿರೋ ಬ್ಲೌಸ್ನ ಬ್ಯಾಕ್ ನೆಕ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಮೊದಲು ಇಲ್ಲಿ ನಾವು ಫ್ಯಾಬ್ರಿಕ್ ಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಇದನ್ನ ಲೈನ್ ಡ್ರಾ ಮಾಡಿಕೊಂಡು ಲೆವೆಲ್ ಆಗಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಬ್ಲೌಸ್ನ ಲೆಂತ್ ಬಂದು 13 ಇಂಚಿದೆ. 1 ಇಂಚ್ ಪ್ಲಸ್ ಮಾಡಿ 14 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಈಗ ಶೋಲ್ಡರ್ನ ಲೆಂತು 15 ಇಂಚಿದ್ರೆ ಅದರಲ್ಲಿ ಅರ್ಧ ಭಾಗ 7.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು, ಮತ್ತೆ ಆರ್ಮ್ ಡೌನ್ ಕೂಡ 7.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 7.5 ಇಂಚಿಗೆ ಇಲ್ಲಿ ಮತ್ತೆ ಮಾರ್ಕ್ ಮಾಡಿಕೊಂಡು, ಈಗ ಚೆಸ್ಟ್ನ ರೌಂಡ್ 8 ಇಂಚಿದೆ ಮತ್ತೆ 2 ಇಂಚು ಮಾರ್ಜಿನ್ಗೋಸ್ಕರ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೊಬೇಕು. ಮತ್ತೆ ಇಲ್ಲಿ 1 ಇಂಚಿಗೆ ಆರ್ಮೋಲ್ ರೌಂಡ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1/2 ಇಂಚು ಶೋಲ್ಡರ್ ಡೌನು. ಮತ್ತೆ ಇಲ್ಲಿ ನೆಕ್ ಬಿಡ್ತು 4 ಇಂಚಿಗೆ ಮಾರ್ಕ್ ಮಾಡಿ, ನೆಕ್ ಡೌನ್ ಬಂದು ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ 4 ಇಂಚು. ಈಗ ನೆಕ್ ಡೌನ್ 3 ಇಂಚು. ಈ ರೀತಿಯಾಗಿ ಒಂದು ಸ್ಕ್ವೇರ್ ಬಾಕ್ಸ್ನ ರೆಡಿ ಮಾಡ್ಕೊಬೇಕು. ಇಲ್ಲಿ ಬೋಟ್ ನೆಕ್ ಶೇಪ್ನ ಡಿಸೈನ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಮತ್ತೆ ಹಾಗೆ ಇಲ್ಲಿ ಆರ್ಮೋಲ್ ರೌಂಡ್ ಕೂಡ ಡ್ರಾ ಮಾಡ್ಕೋಬೇಕು. ನೋಡಿ ಹೀಗೆ. ಮತ್ತೆ ಇಲ್ಲಿ ಆರ್ಮೋಲ್ನ ರೌಂಡ್ ಬಂದು 7.25 ಇಂಚಿದೆ. ಈಗ ಶೋಲ್ಡರ್ನ ಡೌನು ಡ್ರಾ ಮಾಡ್ಕೊಂಡಿದ್ದೀನಿ. ಮತ್ತೆ 7.25 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ವೆಸ್ಟ್ನ ರೌಂಡ್ ಬಂದು 7 ಇಂಚಿದೆ. 7 ಇಂಚು ಪ್ಲಸ್ 1 ಇಂಚು ಡಾಟ್ಗೆ ಮತ್ತೆ 2 ಇಂಚು ಮಾರ್ಜಿನ್ಗೋಸ್ಕರ ಈಗ ಇಲ್ಲಿ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ಆಸ್ ಇಟ್ ಈಸ್ ನಾವು ಮಾರ್ಕ್ ಮಾಡಿರೋ ಪ್ರಕಾರವಾಗಿಯೇ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೋಟ್ ನೆಕ್ ಶೇಪ್ ಕೂಡ ಇದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಶೋಲ್ಡರ್ ಹತ್ರ 1/2 ಇಂಚು ಮಾರ್ಕ್ ಮಾಡಿದ್ವಲ್ಲ, ಅದೇ ಪ್ರಕಾರವಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಮೇನ್ ಫ್ಯಾಬ್ರಿಕ್ಕು ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ ಅನ್ನ ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಟಿದ್ದೀನಿ. ಹಾಗೆ ಲೈನಿಂಗ್ ಫ್ಯಾಬ್ರಿಕ್ನ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ ಲೈನ್ ಕಡೆ ಕೂಡ ಇದನ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ 1 ಫುಟ್ ಮಾರ್ಜಿನ್ ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಸಣ್ಣ ಹೊಲಿಗೆ ಇಟ್ಕೋಬೇಕಾಗತ್ತೆ. ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಉಳಿದಿರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಮತ್ತೆ ಚಿಕ್ಕದಾಗಿ ಕಟ್ಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ಇದನ್ನ ಈ ರೀತಿಯಾಗಿ ಟರ್ನ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಟರ್ನ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊತೀನಿ. ನೋಡಿ ಈ ರೀತಿಯಾಗಿ ಕಾರ್ನರ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಸ್ಟಿಚ್ ಹಾಕೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಹೀಗೆ ಈಗ ಟಾಪ್ ಸೈಡ್ ಕೂಡ ಒಂದು ಕಾರ್ನರ್ ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲಿ. ಈಗ ನೆಕ್ ಸೈಡ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊತಿದ್ದೀನಿ. ಮೊದಲಿಗೆ ಇದು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಬರೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಇದೇ ರೀತಿ ಟಾಪ್ ಸೈಡು ಸ್ಟಿಚ್ ಕೂಡ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಈ ರೀತಿಯಾಗಿ ಫಿನಿಶಿಂಗ್ ಬಂದಿದೆ. ಈಗ ಇಲ್ಲಿ ನಾನು ಪೂರ್ತಿ ಲೈನಿಂಗ್ ಫ್ಯಾಬ್ರಿಕ್ಕು ಮತ್ತೆ ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಹೀಗೆ ಫಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಇಲ್ಲಿ.
ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿತಿದ್ದೀನಿ. ಇದು ನೀಟಾಗಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಮಾತ್ರ ಕಟ್ ಮಾಡಿ ತೆಗಿಬೇಕು ಫ್ರೆಂಡ್ಸ್. ಇಲ್ಲದೆ ಹೋದ್ರೆ ಅಳತೆ ಹೆಚ್ಚು ಕಮ್ಮಿ ಬರುತ್ತೆ. ಈ ರೀತಿಯಾಗಿ ತಯಾರಾದ್ಮೇಲೆ ಈಗ ನಾನಿಲ್ಲಿ ಒಂದು ಲೋಟಸ್ ಡಿಸೈನ್ಗೋಸ್ಕರ ಪೇಪರ್ ಪೇಸ್ಟಿಂಗ್ನ ತಗೊಂಡಿದ್ದೀನಿ. ಅದರ ಉದ್ದ ಬಂದು 8.5 ಮತ್ತೆ ಅಗಲ ಬಂದು 10 ಇಂಚಿದೆ. ಇದನ್ನ ಸೆಂಟರ್ಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈಗ ಇಲ್ಲಿ ನಾನು ಒಂದು ಲೋಟಸ್ನ ಡ್ರಾ ಮಾಡ್ಕೊತೀನಿ. ನೋಡಿ, ಈಗ ಇಲ್ಲಿ 1 ಇಂಚಷ್ಟು ಮೇಲೆ ಮಾರ್ಜಿನ್ ಬಿಡಬೇಕು. ಮತ್ತೆ 5 ಇಂಚಿಗೆ ಮಾರ್ಕ್ ಮಾಡಿ ಈಗ ಸೆಂಟರ್ ಫೋಲ್ಡ್ ಮಾಡಿಕೊಂಡ್ರೆ 2.5 ಇಂಚ್ ಬರುತ್ತೆ. ಆ ಸೆಂಟರ್ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿರ್ತೀವಲ್ಲ, ಅದಕ್ಕೆ 1 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಫ್ರೆಂಚ್ ಕರ್ವ್ ಸ್ಕೇಲ್ ತಗೊಂಡು ಹೀಗೆ ಡ್ರಾ ಮಾಡ್ಕೋಬೇಕು. ಈಗ ಇಲ್ಲಿ ಮತ್ತೆ ನಾನು 2 ಇಂಚಿಗೆ ಒಂದು ಮಾರ್ಕ್ ಮಾಡಿ ಹೀಗೆ ಒಂದು ಲೋಟಸ್ ಲೀಫ್ ಬರೋ ಹಾಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಪೆಟಲ್ ಹೇಗಿರುತ್ತಲ್ಲ ಲೋಟಸ್ದು ಆ ರೀತಿ. ತಿರ್ಗಾ 2ನೇ ಪೆಟಲ್ಗೆ ಬಂದು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಮತ್ತೆ ಅದನ್ನು ಕೂಡ ಲೀಫ್ ಶೇಪೇ ಡ್ರಾ ಮಾಡ್ಕೋಬೇಕು. ಮತ್ತಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಶೇಪ್ ಕೊಡ್ತಾ ಇದ್ದೀನಿ ಇಲ್ಲಿ. ಮತ್ತೆ ಇದನ್ನ ಇನ್ನೊಂದು ಕಡೆ ಕೂಡ ಪ್ರಿಂಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಾಣಿಸುತ್ತೆ. ಈಗ ಇದನ್ನ ಸ್ವಲ್ಪ ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇದನ್ನ ನಾವಿಲ್ಲಿ ಲೈನಿಂಗ್ ಫ್ಯಾಬ್ರಿಕ್ ಜೊತೆ ಐರನ್ ಮಾಡ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗೆದು ರೌಂಡ್ ತಿರುಗೋ ಜಾಗದಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಸ್ಕೊಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ನಾನು ಕಾರ್ನರ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಕಾರ್ನರ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಕ್ಕೋಬೇಕು. ಈ ರೀತಿಯಾಗಿ ರೆಡಿಯಾಗಿದೆ ಇಲ್ಲಿ. ಈಗ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಕ್ ಪೀಸ್ಗೆ ಸೆಂಟರ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ. ಈ ರೀತಿಯಾಗಿ ನಾನಿಲ್ಲಿ ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದು ಮೇಲೆ 1 ಇಂಚು ಬಿಟ್ಟು ಗ್ಯಾಪು ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಸೆಂಟರ್ಗೆ. ಇಲ್ಲಿ ಪಿನ್ ಹಾಕೊಂಡು ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾ ತೋರಿಸ್ತಿರೋ ಪ್ರಕಾರವಾಗೇನೆ ನೀವು ಸ್ಟಿಚ್ ಮಾಡ್ಕೋತಾ ಹೋಗ್ಬೇಕು. ನೋಡಿ, ಹೀಗೆ ಪಾಯಿಂಟ್ ತಿರುಗೋ ಕಡೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ವಿ ಶೇಪ್ ಕಾಣಿಸ್ತಿದೆಯಲ್ಲ, ನಾವು ಸ್ಟಿಚ್ನ ಅಲ್ಲಿಗೆ ಎಂಡ್ ಮಾಡಬೇಕು ಫ್ರೆಂಡ್ಸ್. ಈಗ ಮಾತ್ರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಲಾಸ್ಟ್ ಪೆಟಲ್ಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸೆಂಟರ್ ಪೆಟಲ್ಗೆಲ್ಲ ವಿ ಶೇಪ್ ಇದೆಯಲ್ಲ, ಅಲ್ಲಿವರೆಗೂ ಮಾತ್ರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ಸ್ಟಿಚ್ ಮಾಡಿ ಮುಗಿದ್ಮೇಲೆ ಈಗ ಇಲ್ಲಿ ನಾನು ಸೆಂಟರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಿ ಈ ರೀತಿಯಾಗಿ 1 ಫೂಟ್ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋತಾ ಹೋಗಬೇಕು. ಇದೇ ರೀತಿ ಪೂರ್ತಿ ಡಿಸೈನ್ ಕೂಡ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫಿನಿಶಿಂಗ್ ಬರುತ್ತೆ. ಈಗ ಇಲ್ಲಿ ಸೆಂಟ್ರಲ್ಲೆಲ್ಲ ನೀಟಾಗಿ ಕಟ್ಸ್ ಮಾಡ್ಕೊಳ್ಳಿ. ರೌಂಡ್ ತಿರುಗೋ ಕಡೆ ಮತ್ತೆ ಪಾಯಿಂಟ್ ಬರೋ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ. ಮತ್ತೆ ಇಲ್ಲಿ ನಾನು ಈ ರೀತಿಯಾಗಿ ಶಾರ್ಪ್ ಆಗಿ ಇರೋ ಥಿಂಗ್ಸ್ ಇಂದ ಪಾಯಿಂಟ್ಗಳನ್ನೆಲ್ಲ ನೀಟಾಗಿ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಕಾರ್ನರ್ ಸ್ಟಿಚ್ನ ಮಾಡ್ಕೋತಾ ಹೋಗಬೇಕು. ನೀಟಾಗಿ ಪಾಯಿಂಟು ನೀಟಾಗಿ ಕೊಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇಲ್ಲಿ.
ನೋಡಿ ಹೀಗೆ ಪಾಯಿಂಟ್ ತಿರುಗೋ ಕಡೆ ಎಲ್ಲ ನೀಟಾಗಿ ಎಲ್ಲೂ ಫ್ರಿಲ್ ಬರ್ದೇ ಇರೋ ಹಾಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ತಯಾರಾಗಿದೆ ಈಗ. ಮತ್ತೆ ನಾನಿಲ್ಲಿ ರೆಡ್ ಕಲರು ಕಾಂಟ್ರಾಸ್ಟ್ ಕಲರ್ ಪೀಸ್ ತಗೊಂಡಿದ್ದೀನಿ. ಇದನ್ನ ಕ್ರಾಸ್ ಪೀಸ್ ಆಗಿ ತಗೊಂಡು ಇಲ್ಲಿ ಒಂದು ಡೋರಿ ರೆಡಿ ಮಾಡ್ಕೋಬೇಕು ಮೊದಲಿಗೆ. ನೋಡಿ ನಾನಿಲ್ಲಿ ಹೀಗೆ ಡೋರಿ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಸಣ್ಣದಾಗಿ ಡೋರಿ ರೆಡಿ ಮಾಡ್ಕೊಂಡ್ರೆ ಈ ಡಿಸೈನ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಡೋರಿ ಟರ್ನರ್ ಇಂದ ಟರ್ನ್ ಮಾಡ್ಕೊತಿದ್ದೀನಿ. ಡೋರಿ ರೆಡಿ ಮಾಡ್ಕೊಂಡಾಯ್ತು. ಇದನ್ನ ನಾನಿಲ್ಲಿ ಒಂದು 6 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಉದ್ದ. ಮತ್ತೆ ಇಲ್ಲಿ ಈ ಸ್ಕ್ವೇರ್ ಪೀಸ್ ಕೂಡ ಒಂದು ತಗೊಂಡಿದ್ದೀನಿ. ಈ ರೀತಿಯಾಗಿ ಆಪೋಸಿಟ್ ಇಟ್ಕೊಂಡು ನೀಟಾಗಿ ಪಾಯಿಂಟ್ ಬರೋ ಕಡೆ ಇದನ್ನ ಒಂದು ಅರ್ಧ ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇಲ್ಲಿ ಇನ್ನೊಂದು ಫ್ಯಾಬ್ರಿಕ್ ತಗೊಂಡು ಇದೇ ರೀತಿ ಇಲ್ಲಿ ಸ್ಟಿಚ್ ಮಾಡಿದ್ದೀನಲ್ಲ ಅದ್ರ ಮೇಲೇನೆ ಒಂದು ಫುಟ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಮತ್ತೆ ಇಲ್ಲಿ ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ಹೀಗೆ ಶಾರ್ಪ್ ಬರೋ ಹಾಗೆ ಟರ್ನ್ ಮಾಡ್ಕೋಬೇಕು. ಈಗ ಇಲ್ಲಿ ಕಾರ್ನರ್ ಸ್ಟಿಚ್ಚು ಮಾಡ್ಕೋಬೇಕಾಗತ್ತೆ. ನೋಡಿ ಕಾರ್ನರ್ ಸ್ಟಿಚ್ ಆದಮೇಲೆ ಈಗ ನಾನಿಲ್ಲಿ ಇದನ್ನ ಈ ರೀತಿಯಾಗಿ ಫಿಕ್ಸ್ ಮಾಡ್ತಾ ಇದ್ದೀನಿ ಡೋರಿ ರೆಡಿ ಮಾಡ್ಕೊಂಡಿರೋದನ್ನ. ಮತ್ತೆ ಇಲ್ಲಿ ಈ ಡೋರಿನ ಈ ರೀತಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಈ ತರ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಈ ತರ ಕೈಯಲ್ಲೇ ಶೇಪ್ ಕೊಟ್ಟು ಈಗ 4 ಡೋರಿನೂ ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ರೀತಿಯಾಗಿರೋ ಡಿಸೈನ್ಸ್ ಇನ್ನೂ ತುಂಬಾ ನಮ್ಮ ಚಾನಲ್ನಲ್ಲಿ ಇದ್ದಾವೆ ಫ್ರೆಂಡ್ಸ್. ನೋಡಿ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಎಕ್ಸ್ಟ್ರಾ ಇರೋ ಪೀಸ್ಗಳನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿಯಾಗಿ ಸಿಂಪಲ್ ಆಗಿರೋ ಡಿಸೈನು ಇಲ್ಲಿ ರೆಡಿ ಆಗಿದೆ. ಈಗ ಇದಕ್ಕೆ ನಾನು ಬ್ಯಾಕ್ ಡಾಟ್ ಹಿಡಿತಾ ಇದ್ದೀನಿ. ಮೊದಲಿಗೆ ಸೆಂಟರ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚಷ್ಟು ಅಗಲ ಮತ್ತೆ 4 ಇಂಚಷ್ಟು ಉದ್ದ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಎರಡು ಕಡೆ ಕೂಡ ಸ್ಟಿಚ್ ಮಾಡ್ಕೋಬೇಕು. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದ.